ಪಾರು ಏನು ಮಾಡ್ತಾ ಇದೆಯಾ? ಇಬ್ಬರ ಮನಸ್ಸಿಗೂ ನೋವಾಗದೇ ಇರೋ ಹಾಗೆ ನನ್ನ ತಾಳಿ ವಿಚಾರ ನಿಮಗೆ ಗೊತ್ತಾದರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಆ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ. ಆ ದೇವರು ನನ್ನ ಕೋರಿಕೆನ ಈಡೇರಿಸ್ದ. ಅದಕ್ಕೆ ಈ ಹೆಜ್ಜೆ ನಮಸ್ಕಾರ. ಸರಿ, ಆದರೆ ನೀನೊಬ್ಬಳೇ ಮಾಡೋದು ಸರಿನಾ? ಇಬ್ಬರು ಒಟ್ಟಿಗೆ ಸೇರಿ ಸೇವೆ ಮಾಡೋಣ. ಯಾಕೆ? ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಹಂಚ್ಕೊಳ್ಳೋಣ. ನಾನು ನಿನ್ನ ಜೊತೆ ಹೆಜ್ಜೆ ನಮಸ್ಕಾರ ಮಾಡಿ ಪಾರ್ವತಿ, ಈ ಜೀವನದಲ್ಲಿ ತಿರುವು ಅಂತಾರಲ್ಲ, ಅದೆಷ್ಟು ಸತ್ಯ ಅಲ್ವಾ? ಹೌದು, ಆದರೆ ಇವಾಗ ಯಾಕೆ ಈ ಮಾತು ಹೇಳ್ತಾ ಇದ್ದೀರಾ? ನೀನು ಕೆಲಸದೊಳಗಾಗಿ ನಮ್ಮ ಮನೆಗೆ ಬಂದೆ. ನಾವು ಒಳ್ಳೆ ಸ್ನೇಹಿತರಾದ್ವಿ, ಆಮೇಲೆ ಒಳ್ಳೆ ಪ್ರೇಮಿಗಳಾದ್ವಿ. ಅದು ಅಲ್ಲದೆ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಗಂಡ ಹೆಂಡತಿನೂ ಆಗಿದ್ದೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಿಮಗೆ ಖುಷಿ ಆಗುತ್ತೆ, ನನಗೆ ಆತಂಕ. ಆತಂಕನ ಯಾಕೆ? ನಮ್ಮ ಪ್ರೀತಿನ ಮನೆಯವ್ರು ಒಪ್ಕೋತಾರ? ಅಮ್ಮ ಅರಸನಕೋಟೆ ಸೊಸೆಯಾಗಿ ನನ್ನನ್ನು ಸ್ವೀಕರಿಸ್ತಾರ ಅಂತ. ಒಪ್ಕೋತಾರೆ ಪಾರು. ಅಮ್ಮಂಗೆ ನನ್ನ ಖುಷಿ ಮುಂದೆ ಬೇರೆ ಯಾವುದು ಮುಖ್ಯ ಅಲ್ಲ. ಸಾಲದಕ್ಕೆ ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾರೆ. ನಿಜವಾಗ್ಲೂ? ಅಪ್ಪ ವಾಪಸ್ ಮನೆಗೆ ಬರಲಿ, ಒಳ್ಳೆ ಟೈಮ್ ನೋಡಿ ಅಮ್ಮನ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀನಿ.
ನಿಂತ್ಕೋ. ಎಲ್ಗೆ ಹೋಗಿದೆ? ಹೋಗಿದ್ ಜಾಗ ಯಾವ್ದು ಅಂತ ಕೇಳಿದ್ರೆ ಆದಿತ್ಯನ್ ಮುಖ ನೋಡ್ತಿದ್ಯಾ? ಅವನು ಉತ್ತರ ಕೊಡ್ತಾನಾ? ಅಲ್ಲ ಮೇಡಮ್, ಅದು ಅದು ಐರನ್ಗೆ ಹೋಗಿತ್ತು. ಅದೇ ಪಾರ್ವತಿ, ಐರನ್ ಮಾಡಿಸ್ಕೊಂಡು ನೀನು ವಾಪಸ್ ಬರ್ಬೇಕಾದ್ರೆ ತಾನೆ ನೀನು ನಂಗೆ ಸಿಕ್ಕಿದ್ದು. ಹಾಂ ಹೌದು ಮೇಡಮ್, ಐರನ್ ಮಾಡಿಸೋದಕ್ಕೆ. ಐರನ್ ಮಾಡ್ಸಕ್ ಹೋಗಿದ್ಯಲ್ಲ, ನಿನ್ ಕೈಯಲ್ಲಿ ಬಟ್ಟೆಗಳಿರ್ಬೇಕು ತಾನೆ? ಅದು ಏನೇ ಅದು? ಅದೇ ನಾಳೆ ಕೊಡ್ತಾರೆ ಅಂತ ಹೇಳ್ದಲ್ಲ ಪಾರ್ವತಿ. ಹಾಂ ಯಜಮಾನ್ರೆ, ಹೌದು ಮೇಡಮ್, ನಾಳೆ ಕೊಡ್ತೀನಿ ಅಂತ ಅಂದರು. ಅಲ್ವೇ, ನಿನ್ನ ಹಣೆ ಮೇಲಿನ ಕುಂಕುಮ ನೋಡಿದ್ರೆ ನೀನ್ ಐರನ್ ಮಾಡ್ಸಕ್ ಹೋಗಿರೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ವಲ್ಲ? ಪಾರ್ವತಿ, ನೀನದೇ ಐರನ್ ಕೊಟ್ಟು ವಾಪಸ್ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದಲ್ವಾ? ಹೌದು ಯಜಮಾನ್ರೆ, ಹೌದು ಮೇಡಮ್, ಐರನ್ನಿಗೆ ಕೊಟ್ಟು ವಾಪಸ್ ಬರೋವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಓಹೋ, ಹೌದಾ? ಸರಿ, ಆದಿತ್ಯ ಎಲ್ಲಿ ಸಿಕ್ದ? ದೇವಸ್ಥಾನದಲ್ಲ? ಐರನ್ ಅಂಗಡಿಲ್ಲ. ಚಿಕ್ಕಮ್ಮ, ನಾನು ದೇವಸ್ಥಾನದಲ್ಲೂ ಸಿಗ್ಲಿಲ್ಲ, ಐರನ್ ಅಂಗಡಿಲೂ ಸಿಗ್ಲಿಲ್ಲ, ದಾರಿಲಿ ಹೋಗ್ಬೇಕಾದ್ರೆ ಸಿಕ್ದೆ ಅಷ್ಟೇ. ಓಹೋ, ಸೂಪರ್. ಸರಿನಪ್ಪ, ಆಗ್ಲೇ ನಿನ್ನ ಅಕ್ಕ ಕೇಳ್ತಾ ಇದ್ರು, ಅದೇನಂತ ಹೋಗಿ ಕೇಳಪ್ಪ. ಓ ಹೌದಾ, ಸರಿ ಚಿಕ್ಕಮ್ಮ. ಲೇ ಬರೇ ಬಾರೆ. ಏನೇ ಅದೇನ್ ಮಾಟ ಮಾಡಿ ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡಿದ್ಯಾ ನೀನು? ಅಲ್ಲ, ಅದೆಷ್ಟು ಸಲ ನಾನು ನಿನ್ನನ್ನು ಸಿಗಾಕ್ಸ್ಬೇಕು ಅಂತೆಲ್ಲ ಪ್ರಯತ್ನ ಪಟ್ಟಾಗ ಯಾಮಾರ್ಸಿ ತಪ್ಪಿಸ್ಕೊಂಡ್ ಬಿಡ್ತಾ ಇದ್ದೆ. ಅದಕ್ಕೆ ಇವತ್ತು ಸಾಕ್ಷಿ ಸಮೇತ ಹಿಡಿದು ಸಿಗಾಕ್ಸೋಣ ಅಂತ ಕಾಯ್ತಾ ಇದ್ದೀನಿ. ನಿಜ ಹೇಳೆ, ನೀನು ಆದಿತ್ಯ ದೇವಸ್ಥಾನಕ್ಕೆ ತಾನೇ ಹೋಗಿದ್ದಿದ್ದು? ನೀವಿಬ್ರು ಅಲ್ಲಿಂದಾನೆ ತಾನೇ ಬರ್ತಾ ಇದ್ದೀರಾ? ಏಯ್, ನಿನ್ನನ್ನೇ ಕೇಳ್ತಾ ಇರೋದು, ನಿಜ ಹೇಳೆ. ಚಿಕ್ಕಮ್ಮ, ಅದೇನಾಯ್ತು ಗೊತ್ತಾ? ಏನಪ್ಪ, ನೀನ್ ಅಕ್ಕನ ಹತ್ರ ಹೋಗ್ಲಿಲ್ವಾ? ಹೋಗಿ ಬಂದಾಯ್ತಲ್ಲ. ಇಷ್ಟ ಬೇಗ ಹೋಗ್ ಬಂದ್ರಾ? ನಾನೇನು ಕರೆದಿಲ್ಲ. ಯಾರು ಹೇಳಿದ್ ನಿಮ್ಗೆ? ಕರ್ಕೊಂಬಂದ ಎದುರು ನಿಲ್ಸಿ ಅವ್ರ ನಾಲ್ಗೆ ಸೀಳಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹೌದಾ ಪ್ರೀತು? ಹ್ಞೂ ಚಿಕ್ಕಮ್ಮ, ಬನ್ನಿ ಹೋಗೋಣ. ಎಲ್ಲಿಗೆ? ಮಾಮ ಹತ್ರ. ಅಯ್ಯೋ ಬೇಡಪ್ಪ, ನನಗೆ ಆಗ್ಲೇ ಅಕ್ಕ ಆ ದಿನ ಕರ್ದಂಗ್ ಕೇಳಿಸ್ತು, ಅದಕ್ಕೆ ಹಂಗಂದೆ ಅಷ್ಟೇ. ಸಾರಿ ಕಣ್ರಪ್ಪ. ಹೋಗ್ಲಿ ಬಿಡಿ ಚಿಕ್ಕಮ್ಮ. ಅದೇ ನೀನ್ ಹೇಳಪ್ಪ, ಕುಂಕುಮ ನಿನ್ ಹಣೆಗೆ ಹೇಗ್ ಬಂತು ಅಂತ ಹೇಳಕ್ ಬಂದೆಲ್ಲ, ಆ ವಿಷಯ ಹೇಳು. ಚಿಕ್ಕಮ್ಮ, ಅದು ಏನಾಯ್ತು ಗೊತ್ತಾ? ಪಾರ್ವತಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇಲ್ಲ, ಅದೇ ದಾರಿಲಿ ನಾನು ಆಫೀಸಿಗೆ ಹೋಗ್ತಾ ಇದ್ದೆ. ಅವಾಗ ಕಳ್ಳ ಬಂದು ಪಾರ್ವತಿ ಸರ ಕಿತ್ಕೊಂಡೋದ. ಪಾರ್ವತಿ ಕಳ್ಳ ಅಂತ ಜೋರಾಗಿ ಕಿರ್ಚ್ಕೊಂಡ್ಲು. ನಾನು ಆಮೇಲೆ ಆ ಕಳ್ಳನಿಂದೆ ಹೋಗಿ ಅವನ್ನ ಹೊಡೆದು ಸರ ಕಿತ್ಕೊಂಡು ವಾಪಸ್ ಬಂದು ಪಾರ್ವತಿಗೆ ಕೊಟ್ಟೆ. ಆಮೇಲೆ ಪಾರ್ವತಿನ ದೇವಸ್ಥಾನಕ್ಕೆ ಒಬ್ಳೆ ಕಟ್ಸೋಕ್ಕೆ ಮನ್ಸಾಗ್ಲಿಲ್ಲ. ಮತ್ತೇನಾದರೂ ಆ ಕಳ್ಳ ಬಂದು ಸರ ಕಿತ್ಕೊಂಡು ಹೋಗ್ಬಿಟ್ರೆ, ಅದಕ್ಕೆ ನಾನು ಅವ್ರ ಜೊತೆಗೆ ಹೋದೆ. ಎಷ್ಟೇ ಆದರೂ ಪಾರ್ವತಿ ನಮ್ಮ ಹುಡುಗಿ ಅಲ್ವಾ? ಏನಪ್ಪ, ನಮ್ಮ ಹುಡುಗಿನ? ನಮ್ಮ ಹುಡುಗಿ ಅಂದ್ರೆ ನಮ್ಮನೆ ಹುಡುಗಿ ಅಂತ ಅಲ್ವಾ ಬ್ರೋ? ಹಾಂ, ಎಷ್ಟಾದರೂ ಪಾರ್ವತಿ ನಮ್ಮನೆ ಹುಡುಗಿ ಅಲ್ವಾ? ಅವಳ ಸೇಫ್ಟಿ ಮುಖ್ಯ ತಾನೆ. ಅದಕ್ಕೆ ನಾನು ಅವಳ ಜೊತೆಗೆ ಹೋಗಿ ಈ ದೇವ್ರ ದರ್ಶನ ಮಾಡಿಸ್ಕೊಂಡ್ ಬಂದೆ. ಆಗ ಈ ಕುಂಕುಮ ಇಟ್ಟಿದ್ದು. ಅಲ್ಲಪ್ಪ ಅದೇ ಪಾರ್ವತಿ, ಯಾಕೋ ತುಂಬ ತಲೆ ನೋವ್ತಾ ಇದೆ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀಯಾ? ಕುಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಸರಿ ಯಜಮಾನ್ರೆ. ಲೇ ದಡ್ಡಿ, ತಲೆನೋವು ಆದ್ರೂ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಬಸವಣ್ಣ ತಾರೆ ಸರಿ ಯಜಮಾನ್ರೆ ಅಂತ ಹೇಳ್ತಿದ್ಯಲ್ಲ, ಹೋಗೋದ್ ಬೇಡ ಅಂತ ಹೇಳಕ್ಕಾಗಲ್ವಾ? ಆದಿತ್ಯ, ನೀನ್ ಆಫೀಸ್ಗೆ ಹೋಗೋದ್ ಬೇಡಪ್ಪ, ಮನೇಲೆ ರೆಸ್ಟ್ ಮಾಡು. ದಟ್ಸ್ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಚಿಕ್ಕಮ್ಮ, ಥ್ಯಾಂಕ್ ಯು ಸೋ ಮಚ್. ಆದ್ರೂ ಆ ದೇವಸ್ಥಾನ, ಅಯ್ಯೋ ಏನು ತಪ್ಪ ಆದಿತ್ಯ? ತಲೆನೋವು ಚಿಕ್ಕಮ್ಮ. ಅದು ಸರಿನಪ್ಪ, ನೀನ್ ರೆಸ್ಟ್ ಮಾಡು. ಬಾ ಬ್ರೋ, ರೆಸ್ಟ್ ಮಾಡು. ಪಾರ್ವತಿ ಕಾಫಿ ಮಾಡ್ಕೊಂಬ. ಬಾ ಬ್ರೋ ನೀನು ಬಾ. ಅಬ್ಬಾ,
ಸತ್ಯ ಏನು ವಿಷಯ ತಿಳ್ಕೊಳ್ದೆ ಅಕ್ಕನ ಹತ್ರ ಏನು ಹೇಳ್ದೆ ಇದ್ದಿದ್ದೆ ಒಳ್ಳೇದಾಯ್ತು. ಇಲ್ಲಾಂದ್ರೆ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿರೋರು. ಬಚಾವಾದೆ. ಆದ್ರೂ ಫ್ರೆಂಡ್ಸ್, ದೇವಸ್ಥಾನದ ದಾರಿ ಬೇರೆ, ಆಫೀಸ್ ದಾರಿ ಬೇರೆ. ಎಲ್ಲರೂ ಸೇರ್ಕೊಂಡು ನನ್ನ ಗೂಬೆ ಮಾಡ್ಬಿಟ್ರಾ ಅಂತ. ನಂಗು ಮೊದಲು ನಿಂಗು ಮೊದಲು ಎಂಥ ಪ್ರೀತಿ ಪ್ರೇಮ, ಎಲ್ಲರಿಗೂ ಹೀಗೇನಾ. ಏನ್ ಬ್ರೋ ಇದು? ಹೋಮ್ ಥಿಯೇಟ್ರಲ್ಲಿ ಕುತ್ಕೊಂಡು ಯಾವುದೋ ಒಳ್ಳೆ ಸಿನಿಮಾ ನೋಡ್ತಿದ್ದೆ ಅನ್ಕೊಂಡ್ರೆ ನಿಂದೆ ಲವ್ ಸ್ಟೋರಿಯಲ್ಲಿ ಕಳೆದೋಗ್ಬಿಟ್ಟಿದೆಯಲ್ಲ ಬ್ರೋ. ಹೌದು ಪ್ರೀತು, ನಾನು ಪಾರ್ವತಿ ಲವ್ವಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ. ಶಿ ಸೋ ಗ್ರೇಟ್. ಅಫ್ಕೋರ್ಸ್ ನಮ್ಮ ಅದಕ್ಕೆ ಒಳ್ಳೆಯವರು ಅನ್ನೋದು ಗೊತ್ತಿರೋ ವಿಚಾರನೇ. ಒಳ್ಳೆಯವಳು ಅನ್ನೋದು ಗೊತ್ತಿರೋ ವಿಚಾರ ಪ್ರೀತು, ಆದರೆ ಅದಕ್ಕಿಂತ ಮಿಗಿಲಾಗಿ ಅವಳು ಬೇರೆ ಸ್ಥಾನದಲ್ಲೇ ಇದ್ದಾಳೆ. ಅರ್ಥ ಆಗಲಿಲ್ಲ. ಅವಳು ಕುತ್ತಿಗೆಲಿ ಕಟ್ಟಿರೋ ತಾಳಿ ಯಾರ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ನಲ್ಲ, ಆ ತಾಳಿನ ಯಾರು ಕಟ್ಟಿರೋದು ಗೊತ್ತಾ? ಯಾರು? ನಾನೇ. ಓ ಪ್ರೀತು, ನಾನೇ ನನ್ನ ಕೈಯಾರ ಕಟ್ಟಿರೋ ತಾಳಿ ಅದು. ಏನು ಹೇಳ್ತಿದ್ಯಾ ಬ್ರೋ? ನೆನಪಿದ್ಯಾ, ನಾನು ಆ್ಯಡ್ ಶೂಟಲ್ಲಿ ಪಾರ್ವತಿ ಕುತ್ತಿಗೆ ತಾಳಿ ಕಟ್ಟಿದ್ನಲ್ಲ, ಆ ತಾಳಿನ ಇನ್ನೂ ತೆಗೆದೆ ಪಾರ್ವತಿ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾಳೆ. ಬ್ರೋ, ಇದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಪ್ರೀತು, ಪಾರ್ವತಿ ನನ್ನ ಗಂಡ ಅಂದ್ಕೊಂಡು ನನಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಆ ತಾಳಿನ ಉಳಿಸ್ಕೊಂಡ್ಬಂದಿದ್ದಾಳೆ. ಈ ಸತ್ಯ ನನಗೆ ಅಮೂಲ್ಯ ಮೂಲಕ ಗೊತ್ತಾಯಿತು. ಹೌದಾ ಬ್ರೋ? ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ನಾನು ಕಟ್ಟಿರೋ ತಾಳಿಗೆ ಇವತ್ತು ನಾನೇ ಪೂಜೆ ಮಾಡಿದೆ ಗೊತ್ತಾ. ವಾಟ್ ಅ ಮಿರಾಕಲ್. ಆದರೆ ತಾಳಿ ವಿಷಯ ಕೇಳಿದಾಗ ಯಾಕೆ ಹೇಳಲಿಲ್ಲ? ಇಷ್ಟು ದಿನ ನನ್ನಿಂದ ಸತ್ಯ ಮುಚ್ಚಿಟ್ಟು ಯಾಕೆ ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ ಅಂತ ನಾನು ಎಲ್ಲ ಅವಳನ್ನ ದೂರ ಮಾಡ್ತೀನಿ ಅನ್ನೋ ಭಯದಲ್ಲಿ ಅವಳು ನನಗೆ ಈ ವಿಷಯನೇ ಹೇಳಿಲ್ಲ. ನಿಜವಾಗ್ಲೂ ಬ್ರೋ, ನೀನು ಹೇಳ್ದಂಗೆ ಅದಕ್ಕೆ ಗ್ರೇಟ್ ಬ್ರೋ. ಈಗ ಎಷ್ಟು ಜನ ಹೆಣ್ಮಕ್ಳು ಕುಂಕುಮ ಹಚ್ಕೊಳ್ಳಲ್ಲ, ಲಿಪ್ಸ್ಟಿಕ್ ಹಚ್ಕೊಳ್ತಾರೆ, ಬಳೆ ಹಾಕೊಳ್ಳಲ್ಲ, ಟ್ಯಾಟೋ ಹಾಕ್ಸ್ಕೊಳ್ತಾರೆ. ಕರಿಮಣಿ ಸರ, ಮೂಗ್ನೊತ್ತು, ಕಾಲುಂಗ್ರ, ಬಳೆ ಇದೆಲ್ಲ ನಮ್ಮ ಸಂಸ್ಕೃತಿನ ಎತ್ತಿಡಿಯುವಂಥ ಅಂಶಗಳು. ಇದನ್ನೆಲ್ಲ ಮರೆತಿರೋ ಹೆಣ್ಮಕ್ಳ ಮಧ್ಯೆ ನಮ್ಮ ಪಾರ್ವತಿ ಅದಕ್ಕೆ ಬೇರೆ ಸ್ಥಾನದಲ್ಲೇ ನಿಲ್ತಾರೆ ಬ್ರೋ. ಅವರಂತ ಹುಡುಗಿನ ಪಡೆಯಕ್ಕೆ ನೀನು ಪುಣ್ಯ ಮಾಡಿದ್ದೆ ಬ್ರೋ. ಐ ರಿಯಲಿ ಅಪ್ರಿಷಿಯೇಟ್ ಹರ್, ಐ ಅಡ್ಮೈರ್ ಹರ್. ಪಾರ್ವತಿ ಅಂತ ಹುಡುಗಿನ ದುರ್ಬಿನ ಹಾಕೊಂಡು ಹುಡುಕಿದ್ರು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಬ್ರೋ. ಯೂಶಲಿ ಒಂದು ಹುಡುಗ ಒಂದು ಹುಡುಗಿನ ಬಯಸೋದೇನು ಅವಳ ನಡೆ, ನುಡಿ, ಗುಣ, ಆಮೇಲೆ ಈ ಅಂದ ಚಂದ ಎಲ್ಲ ಕೌಂಟ್ ಆಗುತ್ತೆ. ಆದರೆ ಪಾರ್ವತಿ ಅದಕ್ಕೆ ಈ ಎಲ್ಲ ವಿಷಯದಲ್ಲೂ ಮುಂದೆ ನಿಲ್ತಾಳೆ. ಸಾರಿ ಮುಂದೆ ನಿಲ್ತಾರೆ ಬ್ರೋ. ಇನ್ಮೇಲೆ ನಾನು ಅವ್ರನ್ನ ಹೋಗು ಬಾ ಅಂತ ಕರೆಯಲ್ಲ, ಹೋಗಿ ಬನ್ನಿ ಅಂತಲೇ ಕರಿತೀನಿ. ಯಾಕಂದರೆ ಎಷ್ಟೇ ಆದರೂ ನಾನು ಅದಕ್ಕೆ ಆಗೋರಲ್ವಾ ಬ್ರೋ. ಆದಷ್ಟು ಬೇಗ ಅರ್ಜುನ್ಕೋಟೆ ಸೊಸೆಯಾಗಿ ನಮ್ಮ ಅದಕ್ಕೆ ನೋಡಬೇಕು ಅಂತ ಆಸೆ ಆಗ್ತಿದೆ ಬ್ರೋ. ಅವ್ರು ಹೂ ಅಂದರೆ ಈಗಲೇ ಅವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಕರ್ಕೊಂಬ, ನನ್ನ ಜೊತೆ ಇರ್ತೀನಿ. ಏನಂತೀಯ? ಬೇಡ ಪ್ರೀತು, ಹಾಗೆ ಮಾಡೋದಾಗಿದ್ರೆ ನಾನು ಇಷ್ಟು ದಿನ ಕಾಯ್ತಾನೆ ಇರಲಿಲ್ಲ. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ಇವಾಗ ಅಪ್ಪನೂ ಊರಲ್ಲಿಲ್ಲ. ಅಮ್ಮಂಗೆ ಈ ವಿಷಯ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಕರೆಕ್ಟ್ ಬ್ರೋ. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಯಾವ ವಿಷಯದಲ್ಲಿ ದುಡ್ಕಿದ್ರೋ ಈ ಲವ್ ವಿಷಯದಲ್ಲಿ ಮಾತ್ರ ದುಡುಕ್ಬಾರ್ದು, ಇಲ್ಲಾಂದರೆ ಏನೇನೋ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಲವ್ ಸ್ಟೋರಿನ ತಗೋ, ಏನೆಲ್ಲ ಆಯಿತು ಹೋಗ್ಲಿ ಬಿಡು ಬ್ರೋ. ಅದೆಲ್ಲ ಮುಗ್ದಿರೋ ಅಧ್ಯಾಯ. ಈಗ ನಿಂದು ಶುರುವಾಗ್ತಿರೋ ಹೊಸ ಅಧ್ಯಾಯ ಬ್ರೋ. ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ಸ್ ಪ್ರೀತು. ಬ್ರೋ, ನನಗೆ ಯಾಕೋ ನಮ್ಮ ಅದಕ್ಕೆ ಮಾತಾಡಿಸ್ಬೇಕು ಅನಿಸ್ತದೆ, ಮಾತಾಡ್ಸ್ಕೊಂಡ್ಬರ್ತೇನೆ. ಸರಿ ಪ್ರೀತು. ಹಾಯ್ ಅದಕ್ಕೆ. ಹೇಳಿ ಚಿಕ್ಕೇಶ್ಮನ್ರೆ. ಪ್ರೀತು ಅಂತ ಮಾತ್ರ ಕರಿಬೇಕು. ನಾನು ನಿಮ್ಮನ್ನ ಅದಕ್ಕೆ ಅಂತಾನೆ ಕರೆಯೋದು ಅಂತ ನನ್ನನ್ನು ಹೇಳಿಲ್ವಾ? ಹೇಳಿದ್ರಿ, ಆದರೆ ಏನಾದ್ರೆ ಎಷ್ಟೇ ಆದ್ರೂ ನೀವು ನನ್ನ ಅದಕ್ಕೆ, ನಾನು ನಿಮ್ಮ ಮೈದ್ನ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕ ಬಾವ. ಲೇ ಗಣಿ, ಹಾಗೆಲ್ಲ ಕರಿಬಾರ್ದು ಕಣೋ. ಡೋಂಟ್ ವರಿ ಅಕ್ಕ, ನನಗೂ ದೊಡ್ಡ ಬಾವಂಗೆ ಹೇಗೆ ಅಗ್ರಿಮೆಂಟ್ ಆಗಿದೆಯಾ ಅದೇ ತರ ಚಿಕ್ಕ ಬಾವನ್ ಜೊತೆ ಅಗ್ರಿಮೆಂಟ್ ಆಗಿದೆ. ಏನಂತ? ನಾನು ಇವ್ರನ್ನ ಚಿಕ್ಕ ಬಾವ ಅಂತ ಕರೆಯೋದು ಅಂತ. ಅದಕ್ಕೆ ಬ್ರೋ ನಿಮ್ಮ ಕತ್ತಲ್ಲಿರೋ ತಾಳಿ ಬಗ್ಗೆ ಹೇಳ್ದ.
ಈ ಸಂದರ್ಭದಲ್ಲಿ ನಿಮ್ಮನ್ನ ಹೊಗಳಕ್ಕೆ ಪದಗಳೇ ಸಾಲಲ್ಲ. ನಿಮ್ಮ ಒಳ್ಳೆತನಕ್ಕೆ ನಾನಿಷ್ಟು ಮಾತ್ರ ಮಾಡ್ಬೋದು. ಅಯ್ಯೋ, ಈಗಿನ ಕಾಲದಲ್ಲೂ ನಿಮ್ಮಂಥ ಹೆಣ್ಮಕ್ಳಿದಾರಂದರೆ ನಮ್ಮ ಸಂಸ್ಕೃತಿಗೆ ಗೌರವ, ಹೆಮ್ಮೆ. ನಿಜವಾಗ್ಲೂ ಗ್ರೇಟ್ ಅದಕ್ಕೆ ನೀವು. ಅದಕ್ಕೆ ಒನ್ ಡೌಟ್. ಏನು? ಒಂದು ವೇಳೆ ಬ್ರೋ ನಿಮ್ಮನ್ನ ಇಷ್ಟಪಡದೆ ಬೇರೆ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಿದ್ರೆ, ಅಂದರೆ ಅಂಥ ಸಂದರ್ಭ ಬಂದಿದ್ರೆ ನಿಮ್ಮ ಕತ್ತಲಿರೋ ತಾಳಿನ ಏನು ಮಾಡ್ತಿದ್ರಿ? ಅಂತ ಪ್ರಮೇಯನೇ ಬರಲಿಲ್ವಲ್ಲ. ಬಂದಿದ್ದಿದ್ರೆ ಯಜಮಾನ್ರು ಕಟ್ಟಿರೋ ಈ ತಾಳಿ ಶಾಶ್ವತವಾಗಿ ನನ್ನಲ್ಲೇ ಇರಬೇಕು ಅಂತ ಆ ದೇವರು ನನ್ನ ಹಣೆ ಬರದಲ್ಲಿ ಬರ್ದಿದ್ದಾನೆ ಅನ್ಸುತ್ತೆ. ಅದಕ್ಕೆ ಇದನ್ನ ತೆಗಿಯೋ ಪ್ರಮೇಯನೇ ಬರಲ್ಲ. ಯಜಮಾನ್ರೆ, ಹಾಲು ತಗೊಳ್ಳಿ. ನಿನ್ಗೆ ಈ ರೀತಿ ನನಗೆ ಹಾಲು ಕೊಡೋದಕ್ಕೆ ಬಂದಿದ್ದನ್ನ ನೋಡ್ತಾ ಇದ್ರೆ ಇವತ್ತು ನಮ್ಮ ಫಸ್ಟ್ ನೈಟ್ ಏನೋ ಫೀಲ್ ಬರ್ತಾ ಇದೆ. ನಿಂಗೆ ಮೊದಲು ಭ್ರಮೆಯಿಂದ ವಾಸ್ತವಕ್ಕೆ ಬನ್ನಿ. ನಾನು ಅದರಲ್ಲೇ ಇದ್ದೀನಿ. ಇತ್ತೀಚೆಗೆ ನೀವು ತುಂಬ ಭ್ರಮೆಲೇ ತೇಲಾಡ್ತಿರ್ತೀರ. ಪ್ರೀತಿ ಅನ್ನೋ ಗುಂಗಲ್ಲಿ ಒಂದು ಸ್ವಲ್ಪ ಮೈ ಮರೆತರೂ ಎಂಥ ತಪ್ಪಾಗುತ್ತೆ ಗೊತ್ತಾ? ಆಗಲೇ ದಾಮಿನಿ ಮೇಡಮ್ ಉದಾಹರಣೆ ತಗೊಳ್ಳಿ. ಎಲ್ಲಿಗೆ ಹೋಗಿದ್ದೆ ಅಂತ ಹೇಗೆ ಪ್ರಶ್ನೆ ಮಾಡಿದ್ರು. ಏನೋ ನನ್ನ ಬುದ್ಧಿವಂತಿಕೆಯಿಂದ ಬಚಾವಾದ್ವಿ. ಇಲ್ಲ ಅಂದಿದ್ದಿದ್ರೆ ಏನಾಗಿರ್ತಿತ್ತು? ಅಮ್ಮಂಗೆ ವಿಷಯ ಗೊತ್ತಾಗಿ ನಮ್ಮಿಬ್ರು ಮದುವೆ ಮಾಡ್ತಿರೋರು. ನೋಡಿ, ಈ ವಿಚಾರದಲ್ಲಿ ಗಂಭೀರವಾಗಿರಿ ಅಂದರೆ ಎಷ್ಟು ಹಗುರವಾಗಿ ಮಾತಾಡ್ತೀರಾ? ಸರಿ ಭಾರವಾಗೇ ಮಾತಾಡ್ತೀನಿ. ಅಷ್ಟಕ್ಕೂ ದಾಮಿನಿ ಚಿಕ್ಕಮ್ಮನ ಹತ್ರ ನಿನ್ನ ಬುದ್ಧಿವಂತಿಕೆಗಿಂತ ಜಾಸ್ತಿ ನಾನು ಸುಳ್ಳು ಹೇಳೋದಕ್ಕೆ ನೀನು ಬಚಾವಾಗಿದ್ದು. ನೀನು ದಾಮಿನಿ ಚಿಕ್ಕಮ್ಮನ ಹತ್ರ ಒದ್ದಾಡ್ತಾ ಇದ್ದಿದ್ದು ನೋಡಿ ಪಾಪ ಅನ್ನಿಸ್ತು. ಅದಕ್ಕೆ ಹೀರೋ ಥರ ಎಂಟ್ರಿ ಕೊಟ್ಟು ನಿನ್ನ ಸೇವ್ ಮಾಡಿದೆ. ಈಗ ಅದನ್ನ ನೆನೆಸ್ಕೊಂಡ್ರೆ ನಗುನೇ ಬರುತ್ತೆ. ಯಾಕೆ? ಮತ್ತಿನ್ನೇನು, ನೀನೊಳ್ಳೆ ಈ ಜಾತ್ರೆ ಕಳೆದೋಗಿರೋ ಮಗು ಥರ ಕಕ್ಕಾಬಿಕ್ಕಿ ಆಗೋಗಿದ್ದೆ. ಬೇಡ ಯಜಮಾನ್ರೆ, ನಗ್ಬೇಡಿ. ನನಗೆ ಕೋಪ ಬಂದ್ರೆ ಅಷ್ಟೇ. ಆಮೇಲೆ ಓ, ಏನು ಮಾಡ್ತೀಯಾ? ನಾನು ಹೇಗೆ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಂಡೋ ಅದೇ ರೀತಿ ನಿಮ್ಮನ್ನ ಅಮ್ಮನ ಹತ್ರ ಸಿಕ್ಕಾಕ್ಸ್ತೀನಿ. ಏನು, ನೀನು ಅಮ್ಮನ ಹತ್ರ ಹೋಗಿ ನನ್ನ ಬಗ್ಗೆ ಹೇಳಿ ನನ್ನ ಸಿಕ್ಕಾಕಿಸ್ತೀಯಾ? ಅಷ್ಟೊಂದು ಧೈರ್ಯ ಇದೆ ನಿನಗೆ? ಧೈರ್ಯಕ್ಕೆ ಇನ್ನೊಂದು ಹೆಸರೇ ಈ ಪಾರ್ವತಿ ಅಂತ ಗೊತ್ತು ತಾನೆ? ಚಾಲೆಂಜಾ? ಚಾಲೆಂಜ್. ಈ ಅರಸನ ಕೋಟೆ ಆದಿತ್ಯಂಗೆ ಚಾಲೆಂಜಾ? ಸರಿ, ನೀನಾ ನಾನಾ ನೋಡೇ ಬಿಡೋಣ. ನೋಡಿ, ಇದು ಗಂಡ ಹೆಂಡತಿ ಪ್ರತಿಷ್ಠೆ ವಿಷಯ ಅಷ್ಟೇ. ಆಮೇಲೆ ಬೇರೆ ಏನಕ್ಕೋ ತಳ್ಕ ಹಾಕ್ಬಾರ್ದು. ನಿನ್ ಗಂಡ ಆ ಥರದವನಲ್ಲ ಅಂತ ನಿನಗೆ ಗೊತ್ತು ತಾನೆ? ಸರಿ, ಆದ್ರೂ ಇನ್ನೊಂದ್ಸಲ ಯೋಚನೆ ಮಾಡಿ. ಆಮೇಲೆ ಸುಮ್ಮನೆ ಸಿಗಾಕೊಂಡು ಒದ್ದಾಡಬೇಡಿ. ಚಾಲೆಂಜ್ ಹಾಕಾಗಿದೆ, ನೋಡೋಣ. ಯಾವುದೇ ಕಾರಣಕ್ಕೂ ಈ ಚಾಲೆಂಜಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಸರಿ, ನಾಳೆ ನಿಮ್ಮ ಹಣೆ ಬರದಲ್ಲಿ ಒದ್ದಾಡಲೇಬೇಕು ಅಂತ ಬರ್ದಿದ್ರೆ ನಾನು ತಾನೇ ಹೇಗೆ ತಪ್ಸೋದಕ್ಕಾಗತ್ತೆ? ಅನ್ಭವಿಸಿ. ಹೇಳು, ಅಂಥದ್ದೇನು ಮಾಡ್ತೀಯಾ? ಹೇಳಲ್ಲ.
ಮಾಡಿ ತೋರಿಸ್ತೀನಿ.